ಹಾಯ್. ನಾನು ನಿಮ್ಮ ಮುದ್ದು ಮನಸ್ಸು ಮಾತಾಡ್ತಾ ಇರೋದು. ನಾನು ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ಕಂಟೆಂಟ್ ನೋಡಿದೆ. 18 ಇಯರ್ಸ್ ಆಫ್ಟರ್ 18 ಇಯರ್ಸ್ ಬಾಯ್ಸ್ ಎಲ್ಲರೂ ತುಂಬ ಕಷ್ಟಪಡ್ತಾರೆ ಅಂತ. ಹೌದು, ಯಾಕೆ ಅಂದರೆ ಕೆಲವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಮಾಡಿಕ್ಕಿರೋದಿರುತ್ತೆ. ಹಾಗಾಗಿ ಅವ್ರು ಯಾರು ಕಷ್ಟಪಡೋಷ್ಟಿರಲ್ಲ. ಕೆಲವ್ರ ಮನೆಯಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಡುಗರು ಅರ್ಥ ಮಾಡಿಕೊಂಡು ಕಷ್ಟ ಬೀಳಲೇಬೇಕು. ಯಾಕೆ ಅಂದರೆ ಮುಂದಿನ ಲೈಫಲ್ಲಿ ಅವ್ರು ತುಂಬ ಹ್ಯಾಪಿ ಆಗಿರಬೇಕು ಅಂತ ಹೇಳಿ ಅವ್ರು ಇವಾಗಿಂದ ಕಷ್ಟ ಬಿದ್ದರೆ ಮುಂದೆ ಅವ್ರದ್ದು ಹ್ಯಾಪಿ ಆಗಿರುತ್ತೆ. ಅದೇ ರೀತಿ ಹೆಣ್ಮಕ್ಳಿಗೂ ಅಷ್ಟೇ ತುಂಬ ಅವರು ಕಷ್ಟಪಡ್ತಾರೆ. ಯಾಕೆ ಅಂದರೆ ಆಫ್ಟರ್ ಮ್ಯಾರೇಜ್ ಗಂಡ ಒಬ್ಬ ಕರೆಕ್ಟಾಗಿತ್ತ ಅಂದರೆ ಅವ್ರು ಕಷ್ಟಪಡೋ ಅಷ್ಟಿರಲ್ಲ. ಗಂಡ ಏನಾದರೂ ಕುಡ್ಕೊಂಡು ಬಂದು ಅಥವಾ ಕೆಲ್ಸಕ್ಕೆ ಹೋಗದೆ ಸೋಂಬೇರಿ ಥರ ಇದ್ದಾಗ ಎಲ್ಲ ಹೆಣ್ಮಕ್ಳನ್ನು ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ, ಮನೇಲಿ ಕೆಲಸ ಮಾಡಬೇಕಾಗತ್ತೆ, ತನ್ನ ಮಕ್ಕಳಿದ್ರೆ ತನ್ನ ಮಕ್ಕಳನ್ನ ಕೇರ್ ಮಾಡಬೇಕಾಗತ್ತೆ. ಪ್ರತಿಯೊಂದನ್ನು ಗೃಹಿಣಿ ಕೆಲಸ ಆಗಿರತ್ತೆ. ಹಾಗೆ ಇಬ್ಬರೂ ಈಕ್ವಲ್ ಆಗಿ ಕೆಲಸ ಮಾಡ್ಕೊಂಡು ಹೋಯ್ತು ಅಂದರೆ ಅದು ಹ್ಯಾಪಿಯೆಸ್ಟ್ ಫ್ಯಾಮಿಲಿ ಆಗಿರುತ್ತೆ. ಏನಂತೀರಾ ಗಾಯ್ಸ್? ಕಮೆಂಟ್ ಮಾಡಿ. ಥ್ಯಾಂಕ್ ಯು.